ಸ್ನೇಹಿತರೆ, ನಮ್ಮ ದರ್ಶನ್ ಸರ್ ಅವರು ಬಗ್ಗೆ ಎಲ್ಲರೂ ಚಿಂತಾಜನಕವಾಗಿ ಅಭಿಮಾನಿಗಳ ಮನಸ್ಸು ಥರ ಆಗಿದೆ. ಆದರೆ ಯೋಚನೆ ಮಾಡಬೇಡಿ ಸ್ನೇಹಿತರೆ, ನಮ್ಮ ದರ್ಶನ್ ಸರ್ ಅವರು ಖಂಡಿತವಾಗಿ ಬಿಡುಗಡೆ ಆಗೇ ಆಗ್ತಾರೆ. ಈಗ ನಡೆಯುವಂತಹ ಒಂದು ವಿಚಾರಗಳು, ವಿಧಾನಗಳು ಮತ್ತು ಅವರ ಒಂದು ಜಾತಕದಲ್ಲಿ ಒಂದು ಅನುಕೂಲವಾಗುವಂತಹ ಒಂದು ವಿಧಾನಗಳು ಕಾಣುತ್ತಿದೆ. ಯಾಕೆಂದರೆ ಪ್ರತಿಯೊಂದು ವಿಚಾರವೂ ಆರಂಭ ಆಗಲೇಬೇಕು. ಆರಂಭ ಆದ ಮೇಲೆ ಕೊನೆ ಅನ್ನುವುದು ಮುಗಿಯಲೇಬೇಕು. ಆದ್ದರಿಂದ ದಯವಿಟ್ಟು ಚಿಂತಿಸಬೇಡಿ. ಇದರಲ್ಲಿ ಎಂತಹ ಪ್ರಭಾವಶಾಲಿಗಳಾದರೂ ಎಷ್ಟೇ ಒಂದು ಸತ್ಯವನ್ನು ಮುಚ್ಚಿಡಲು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸತ್ಯವು ಒಂದಲ್ಲ ಒಂದು ರೀತಿ ಹೊರಗಡೆ ಬರಲೇಬೇಕಾಗುತ್ತದೆ. ಆ ಸತ್ಯಕ್ಕೆ ಯಾವಕ್ಕೂ ಜಯ ಇದೆ. ಆದ್ದರಿಂದ ಈಗ ದರ್ಶನ್ ಸರ್ ಅವರ ಕೇಸಿನ ತಿರುವು ಅತಿ ನಿಗೂಢವಾಗಿ ನಿರಂತರವಾಗಿ ಚಲಿಸುತ್ತಿದೆ. ಆದರೆ ಅದೊಂದು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ದಾರಿಯನ್ನು ಹುಡುಕುತ್ತಿದೆ. ಇದರಲ್ಲಿ ಯಾರೇ ಆದರೂ ಪ್ರಭಾವಶಾಲಿ ವ್ಯಕ್ತಿಗಳು ಸೇರ್ಪಡೆಯಾಗಿದ್ದರೂ ಈ ದರ್ಶನ್ ಸರ್ ಅವರ ಒಂದು ಕೇಸಿನ ಒಂದು ವಿಚಾರವಾಗಿ ಅಡ್ಡಿ ಆತಂಕಗಳು ಮಾಡುತ್ತಿದ್ದಾರೋ ಅವರಿಗೆ ಈಗ ಕಾನೂನು ತಕ್ಕ ಪಾಠವನ್ನು ಕಲಿಸುವ ಸಂದರ್ಭ ಖಂಡಿತವಾಗಿಯೂ ಇದೆ. ಆದ್ದರಿಂದ ದಯವಿಟ್ಟು ಯಾರೂ ಚಿಂತಿಸಬೇಡಿ. ಅಂದರೆ ಇದರಲ್ಲಿ ರಾಜಕೀಯವಾಗಿಯೂ ಸ್ವಲ್ಪ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವುದು ಇದೆ. ಆದರೂ ಜನಗಳ ಎಷ್ಟೇ ಕುತಂತ್ರವನ್ನು ಮಾಡಿದರೂ ಕಾಯುವ ಭಗವಂತನು ಮೇಲಿದ್ದಾನೆ. ಆತನು ಒಳ್ಳೆಯವರ ಮಾತಿಗೆ, ಒಳ್ಳೆಯವರ ನಡತೆಗೆ, ಒಳ್ಳೆಯ ಭಕ್ತಿಗೆ ಎಂದೂ ಕೈ ಬಿಡಲಾರ. ಇದು ಸತ್ಯ. ನೋಡಿ ಸ್ನೇಹಿತರೆ, ನಾನು ಹೇಳಿದ್ದೇನೆ, ಇದು ನಡೆಯುತ್ತೆ. ಓಕೆ ಸ್ನೇಹಿತರೆ, ಬಾಯ್ ಬಾಯ್.